ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ಮದುವೆ ಮನೆಗೆ ಹೋಗಿದ್ದೆ, ಚಿತ್ರದುರ್ಗ ತಮ್ಮನ ಮಗಳ ಮದುವೆಗೆ. ಅವೆಲ್ಲ ವೀಡಿಯೋ ಹಾಕಿ ನೋಡಿ. ಇವಾಗ ನನ್ನ 15ನೇ ತಾರೀಕಿಗೆ ಡಿಸೆಂಬರ್ 15ನೇ ತಾರೀಕಿಗೆ 1 ಇಯರ್ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ. ಇನ್ನೂ ಮಾನಿಟೈಸೇಷನ್ ಆಗಿಲ್ಲ. ಎಲ್ಲರೂ ಸ್ವಲ್ಪ ಪೂರ್ತಿ ವೀಡಿಯೋ ನೋಡಿ. 4000 ಗಂಟೆ ಬೇಕು. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. 4000 ಗಂಟೆ ಆಗಬೇಕು ಅಂದರೆ ಎಲ್ಲರೂ ಸ್ವಲ್ಪ ಪೂರ್ತಿ ವೀಡಿಯೋ ನೋಡಿದರೆ ಚೆನ್ನಾಗಿರುತ್ತಪ್ಪ. ಅದಕ್ಕೋಸ್ಕರ ಎಲ್ರಿಗೂ ದಯವಿಟ್ಟು ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ, ನನ್ನವೆಲ್ಲ ವೀಡಿಯೋ ನೋಡಿ. ಇವತ್ತು ಬದನೆಕಾಯಿ ಬಜ್ಜಿ ಮಾಡೋದು ತೋರಿಸ್ತೀನಿ ನೋಡಿ. ಚಿತ್ರದುರ್ಗ ದಾವಣಗೆರೆ ಎರಡೂ ಕಡೆ ಮಾಡ್ತಾರಿದ್ದು ಬದನೆಕಾಯಿ ಬಜ್ಜಿ ಅಂತ. ಇವಾಗ ಸದ್ಯಕ್ಕೆ ಒಂದು ಬದನೆಕಾಯಿ ಇಟ್ಟಿದ್ದೀನಿ ನೋಡಿ ಇಲ್ಲಿ. ಆಮೇಲೆ ಇದು ಮೆಣಸಿನ್ಕಾಯಿ ನಿಮಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ಇದು ತೊಟ್ಟು ಬಿಡಿಸಿಲ್ಲ ನೋಡಿ, ಇದು ಬೇಯಿಸೋಕೆ ಇಡಬೇಕು. ಇಲ್ಲಿ ನೀರು ಇಟ್ಟಿದ್ದೀನಿ. ಈಗ ಬದನೆಕಾಯಿ ಒಂದು ಹೆಚ್ಚಿ ಹಾಕಬೇಕು ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಇಲ್ಲಿ ಉಪ್ಪಿನ ನೀರು ಇಟ್ಕೊಂಡಿದ್ದೀನಿ. ಇದರಲ್ಲಿ ಹೆಚ್ಚಿ ಹಾಕಬೇಕು. ಈ ಥರ ಉದ್ದಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೇಕು ಅಂದರೆ ನಿಮಗೆ ಚಿಕ್ಕದಾಗಿ ಮಾಡ್ಕೋಬೋದು. ಈ ಥರ ಹೆಚ್ಚಾಗ್ತಾ ಇದ್ದೀನಿ. ಫಸ್ಟು ಅದು ಬೇಯಿಸ್ಕೊಂಡ್ಮೇಲೆ ರುಬ್ಬಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸ್ತೀನಿ ನೋಡಿ. ಇಷ್ಟು ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು, ನೀವು ಸಾಂಬಾರು ಜಾಸ್ತಿ ಮಾಡೋದಾದರೆ ನೋಡಿ ಸ್ವಲ್ಪ ಕಡಲೆಕಾಯಿ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ನೀರು ಕುದಿಯತ್ತಿದೆ, ಬದನೆಕಾಯಿ ಹಾಕ್ತೀನಿ ನೋಡಿ. ಏನು ಅಂದರೆ ಒಂದೇ ಕುದಿಗೆ ಬೆಂದ್ಬಿಡುತ್ತೆ ಬದನೆಕಾಯಿ ಎಲ್ಲ. ಉಪ್ಪಿನ ನೀರಾಗೆ ಹೆಚ್ಚಿಟ್ಟಿದ್ದೆ, ಬೆಂದಿದೆ. ಇವಾಗ ಹಾಕ್ತಾ ಇದ್ದೀನಿ. ನೀರು ಕುದಿಯತ್ತಿದೆ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಅದಕ್ಕೆ ಒಂದು 1/4 ಸ್ಪೂನ್ ಹಾಕ್ತೀನಿ ನೋಡಿ. ಇದು ಬದನೆಕಾಯಿಗೆ ಉಪ್ಪು ಹತ್ಬೇಕಲ್ಲ ಎಲ್ಲ, ಅದಕ್ಕೋಸ್ಕರ ಒಂದು ಕುದಿ ಬೆಂದ್ಬಿಡುತ್ತೆ. ಇದು ಅಷ್ಟರೊಳಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ ಬೆಂದಿದೆ ಬದನೆಕಾಯಿ ಮೆಣಸಿನ್ಕಾಯಿ ಎಲ್ಲ. ಇದು ನೀರು ತೆಗಿಬೇಕು. ಸ್ಟವ್ ಆಫ್ ಮಾಡ್ತೀನಿ, ಬಸ್ಕೊಂಡು ನೀರು ತೊಗೊಂಬರ್ತೀನಿ ನೋಡಿ. ಇವಾಗ ಪಾತ್ರೆ ಕಾದಿದೆ. ಫಸ್ಟ್ ಒಗ್ಗರಣೆ ಹಾಕ್ಕೊಳೋಣ. ಒಗ್ಗರಣೆ ಮಾಡಿದ್ರೆ ಮಿಕ್ಸಿಗೆ ಹಾಕ್ಬೋದು. ಏಕೆಂದರೆ ಮಿಕ್ಸಿಗೆ ಹಾಕಲಿಕ್ಕೆ ಮೆಣಸಿನ್ಕಾಯಿ ಇದು ಆರಬೇಕು. ಮೆಣಸಿನ್ಕಾಯಿ ಆರೋಕ್ಕೋಸ್ಕರ ಒಗ್ಗರಣೆಗೆ ಹಾಕಿ ಮಿಕ್ಸಿಗೆ ಹಾಕಿ ಸರಿ ಹೋಗುತ್ತೆ. ಸಾಸಿವೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ ಜೀರಿಗೆ ಹಾಕ್ತೀನಿ ಒಗ್ಗರಣೆಗೆ. ನೆಕ್ಸ್ಟು ಕರಿಬೇವು, ಕಡಲೆಬೇಳೆ ಹಾಕಬೇಕು ಒಂದೆರಡು. ಒಗ್ಗರಣೆ ಚೆನ್ನಾಗಿರುತ್ತೆ. ನೋಡಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದೆರಡು. ಕಡಲೆಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಈರುಳ್ಳಿ ಹಾಕ್ಬೇಕು, ಟೇಸ್ಟ್ ಇರುತ್ತೆ. ಎಷ್ಟಾದ್ರೂ ಹಾಕ್ಕೊಳ್ಳಿ, ತರಕಾರಿ ಇರಲ್ಲ. ಬೇಳೆ ಹಾಕ್ತೀನಿ ಸ್ವಲ್ಪ ಜಾಸ್ತಿ. ಬೇಳೆ ತಿನ್ನಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಊರಿಗೆ ಹೋಗಿದ್ನಲ್ಲ, ಮಸಾಲೆದೇನು ಜೋಡಿಸ್ಕೊಂಡಿಲ್ಲ ಬಾಕ್ಸು, ಅದಕ್ಕೆ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾದ್ಮೇಲೆ ಈರುಳ್ಳಿ ಹಾಕ್ತೀನಿ ರೀ. ನೋಡಿ ಕಡಲೆಬೇಳೆ ಕೆಂಪಾಗಿದೆ, ಇಷ್ಟು ಕೆಂಪಾಗಿದೆ. ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಮಾಡೋದ್ರೊಳಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ಒಂದು ಟೊಮೊಟೊ ಹಾಕ್ತೀನಿ ರೀ ಒಗ್ಗರಣೆಗೆ. ಯಾಕೆಂದರೆ ಒಂದು ಟೊಮೊಟೊ ಇದ್ರೆ ಚೆನ್ನಾಗಿ. ಸ್ವಲ್ಪ ಹುಣಸೆಹಣ್ಣು ಹಿಂಡ್ತೀನಿ. ಇವಾಗ ಇದು ಬೇಸಿಕ್ ಮೆಣಸಿನ್ಕಾಯಿ ನೋಡಿ, ತೊಟ್ಟು ತೆಗೆದು ಮಿಕ್ಸಿಗೆ ಹಾಕ್ತೀನಿ. ಕಾಯಿ ಹಾಕಿದ್ದೀನಲ್ಲ, ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ಫಸ್ಟು. ಆಮೇಲೆ ಇದು ಸಾಂಬಾರು ಪುಡಿ ಜೀರಿಗೆ ಎಲ್ಲ ಹಾಕಬೇಕು. ಒಂದೊಂದೇ ತೋರಿಸ್ತಾನೆ. ಎಲ್ಲ ಜೋಡಿಸ್ಕೊಂಡಿಲ್ಲಲ್ಲ, ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇದು ಕರಿಬೇವು ಹಾಕ್ತೀನಿ.
ಲಾಸ್ಟಿಗೆ ಒಂದೆರಡು ಹೋಳು ಮಿಕ್ಸಿ ಮಾಡಿ ಹಾಕ್ಬೇಕು ಇದು ಬದನೆಕಾಯಿ. ನೆಕ್ಸ್ಟು ಜೀರಿಗೆ ಹಾಕ್ತೀನಿ ನೋಡಿ, ಒಂದು ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆ, 2 ಸ್ಪೂನ್ ಸಾಕು, ಮಂದಸ ಆಗುತ್ತೆ. ನೀವು ನೋಡಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಹಾಕ್ತೀನಿ ರೀ. ಇದರಲ್ಲಿ ಸ್ವಲ್ಪ ಕಡಿಮೆ ಇರಬೇಕು ಈ ಸಾಂಬಾರಿಗೆ. ಕಡಲೆಕಾಯಿ, ಇದು ಹುಚ್ಚಳ ಪುಡಿ ಅಂತಾರೆ, ಗುರಾಳ್ ಪುಡಿ ಅಂತಾರೆ, ಇದೊಂದು ಸ್ವಲ್ಪ ಹಾಕ್ತೀನಿ ರೀ, ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಮಿಕ್ಸಿ ಮಾಡ್ಕೊಂಡ್ಬರ್ಬೇಕು. ಇದು ನುಣ್ಣಗಾದ್ಮೇಲೆ 2 ಪೀಸ್ ಇವನ್ನ ಹಾಕ್ಬೇಕು ರೀ. ಬದನೆಕಾಯಿ, ಬೆಳ್ಳುಳ್ಳಿ ಒಂದು ಹಾಕ್ಬೇಕು ರೀ. ಬೆಳ್ಳುಳ್ಳಿ ಸುಲ್ಕೋಬೇಕು, ಇನ್ನೂ ತುಂಬಿಲ್ಲ. ಒಂದೆರಡು ತುಂಡು ಹಾಕ್ತೀನಿ ಬೆಳ್ಳುಳ್ಳಿ, ಒಂದೆರಡು. ನೋಡಿ ಒಗ್ಗರಣೆ ಮಾಡಿದೆ ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಹಾಕ್ತೀನಿ. ಬದನೆಕಾಯಿ ಮಾಡಿದ್ರೆ ಆಮೇಲೆ ಇದು ಮಿಕ್ಸಿಗೆ ಹಾಕ್ತೀನಿ ರೀ, ಒಂದು 4 ಪೀಸು, ಚೆನ್ನಾಗಿರುತ್ತೆ. ಅದೇ ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಇದೆಲ್ಲ ಹಾಕಿರೋದು ನುಣ್ಣಗಾದ್ಮೇಲೆ ಇದಿಷ್ಟು ಬದನೆಕಾಯಿ ಮಿಕ್ಸಿಗೆ ಹಾಕ್ತೀನಿ. ಇದು ನೋಡಿ ಇಷ್ಟು ನುಣ್ಣಗಾಗಿದೆ. ಇದರೊಳಗೆ ಒಂದು 4 ಪೀಸ್ ಹಾಕ್ತೀನಿ ಬದನೆಕಾಯಿ, ಚೆನ್ನಾಗಿರುತ್ತೆ ಅಂತ. ಒಂದು ಸುತ್ತಿ ನುಣ್ಣಗಾಗುತ್ತೆ ಇದೇನು ನೋಡಿ. ಹಾಕ್ತೀವಿ ಇವಾಗೆಲ್ಲ ಮಸಾಲೆ ಎಲ್ಲ ಹಾಕ್ತೀನಿ. ಏನೇ ಆಗಲಿ, ಯಾವುದೇ ಆಗಲಿ, ಕೈ ಮುಟ್ಟದಲ್ಲಿ ಯಾವುದೂ ಕೆಲಸ ಆಗಲ್ರಿ. ಸ್ಪೂನಲ್ಲೇ ಮಾಡ್ತೀನಿ ಅಂದರೆ ಆಗಲ್ಲ. ಇದು ನೋಡಿ ಮಿಕ್ಸಿಯೆಲ್ಲ ಎಲ್ಲ ಕುಂತಿರುತ್ತಲ್ಲ, ಅದಕ್ಕೋಸ್ಕರ ಕೈಯಲ್ಲಿ ಅಂದೇ ಹಾಕಬೇಕೆಲ್ಲ. ಇದಿಷ್ಟು ಒಂದು ಸ್ವಲ್ಪ, ಇಲ್ಲಾಂದರೆ ಒಗ್ಗರಣೆ ಒತ್ತುತ್ತದೆ. ನೆಕ್ಸ್ಟು ಹುಳಿ ಇಡಬೇಕು. ನೋಡಿ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಹುಣಸೆಹಣ್ಣು, ಒಂದು ಸ್ವಲ್ಪ ಹುಣಸೆಹಣ್ಣು ಹಿಂಡಿದ್ದೀನಿ. ನೆಕ್ಸ್ಟು ಉಪ್ಪು ರೀ. ಉಪ್ಪು ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಆಗೋಯ್ತು. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು 1 ಸ್ಪೂನ್ ಹಾಕಿದ್ದೀನಿ ಇದರಲ್ಲಿ. ನೋಡಿ ಬದನೆಕಾಯಿ ಬಜ್ಜಿ ರೆಡಿ. ನೋಡಿ ಈ ಥರ ಆಗಿದೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ, ಒಂಚೂರು. ನೋಡಿ ಜೋರು ಕುದಿ ಬರ್ತಾ ಇದೆ. ಸಾಂಬಾರು ರೆಡಿ, ಇನ್ನು ಎಲ್ಲ ಆಗಿದೆ. ನೋಡಿ ಈ ಥರ ಬದನೆಕಾಯಿದು ಸಾಂಬಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಸಾಯಂಕಾಲ ಚಳಿ ಇತ್ತಪ್ಪ, ಇದು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ. ನಮ್ಮ ಚಿತ್ರದುರ್ಗದ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿ ಇಡಬೇಕಾಯ್ತು, ಆಗಿಲ್ಲ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಸಾಂಬಾರು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮುದ್ದಿಗೆ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಮುದ್ದಿಗಂತೂ ತುಂಬ ಚೆನ್ನಾಗಿರುತ್ತೆ. ಜೋಳದ ಮುದ್ದೆ, ರಾಗಿ ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತಪ್ಪ.